ಅದೇ ರೀತಿ ಪರಿಣಾಮ ಪ್ರಭಾವವನ್ನು ಈ ಬಾರಿಯ ಚುನಾವಣೆಗೆ ಅಖಾಡಕ್ಕೆ ಇಳಿಯಲಿರುವ ಹೊಸ ಪಕ್ಷಗಳು, ಅದು ಮೇಘಾಲಯದಿಂದ ಹಿಡಿದು ಹೈದರಾಬಾದ್ವರೆಗೂ, ಹೈದರಾಬಾದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಬೆಳ್ಳಾರಿ, ಇಲ್ಲೆಲ್ಲ ಹುಟ್ಕೊಳ್ತಿರುವಂಥ ಸಣ್ಣ ಪುಟ್ಟ ದೊಡ್ಡ ರಾಜಕೀಯ ಪಕ್ಷಗಳು ಅಖಾಡಕ್ಕೆ ಇಳಿಯೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕೆಲವರು ಬರೀ ನಗರ ಪ್ರದೇಶದಲ್ಲಿ ಮಾತ್ರ ಮಾಡ್ತೀವಿ ಅಂತಾರೆ, ಇನ್ನು ಕೆಲವರು ಗ್ರಾಮೀಣ ಭಾಗದಲ್ಲಿ ಮಾತ್ರ ಮಾಡ್ತೀವಿ ಅಂತಾರೆ. ಅವ್ರವ್ರದ್ದೇ ಲೆಕ್ಕಾಚಾರ. ರಾಜ್ಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಹೊಸ ಪಕ್ಷಗಳು ಎಂಟ್ರಿ. BJP, ಕಾಂಗ್ರೆಸ್, JDSಗೆ ಇತರೆ ಪಕ್ಷಗಳ ತಲೆ ಬಿಸಿ. ಹೊಸ ಪಕ್ಷಗಳ ಆಗಮನ, ಮತ ವಿಭಜನೆಯ ಭೀತಿ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ವಿಕ್ಟ್ರಿ ಮತ್ತು ಸೋಲು, ಅಂದರೆ ಗೆಲುವು ಮತ್ತು ಸೋಲಿನ ನಡುವೆ ಒಂದು ಅಂತರ ಇದೆ. ಈ ಅಂತರದಲ್ಲಿ ಈ ಹೊಸ ಪಕ್ಷಗಳು ಬಂದು ಆ ಮತಗಳನ್ನ ಪಡ್ಕೊಂಡ್ಬಿಟ್ರೆ ಒಂದು ಅನಿಶ್ಚಿತತೆ ಏನಿತ್ತು ಅದು ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಯಾರು ಗೆಲ್ತಾರೆ ಅವ್ರು ಸೋಲೋಂಥ ಸಾಧ್ಯತೆಯೂ ಇರುತ್ತೆ. ಅಂದರೆ ಕಡಿಮೆ ಮಾರ್ಜಿನಿಂದ ಗೆಲ್ಲೋರು ಸೋಲೋಂಥ ಸಾಧ್ಯತೆಯೂ ಇರುತ್ತೆ. ಕಡಿಮೆ ಮಾರ್ಜಿನಿಂದ ಸೋಲೋರಿಗೆ ಗೆಲ್ಲುವಂಥ ಅವಕಾಶನೂ ಸಿಕ್ಬಿಡ್ಬೋದು. ಅದಕ್ಕೆ ಕಾರಣ ಈ ಹೊಸ ಪಕ್ಷಗಳಾಗ್ತವ ಅಂತ. ಅಷ್ಟಕ್ಕೂ ಯಾವ್ದ್ಯಾವ್ದಪ್ಪ ಹೊಸ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ? ಇತ್ತೀಚೆಗಷ್ಟೇ ಮೇಘಾಲಯದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ನಿನ್ನೆಯಷ್ಟೇ ಅಧಿಕಾರವನ್ನು ಸ್ವೀಕರಿಸಿರುವಂಥ ಕಾನ್ರಾಡ್ ಸಂಗಮಾ ಅವರ NPP, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ವರದಿಗಳಿದೆ. ಆಮ್ ಆದ್ಮಿ ಪಕ್ಷ ತನ್ನ ಉದ್ದೇಶನೇನು ಮುಚ್ಚಿಟ್ಕೊಂಡಿಲ್ಲ. ಅವರು ಕೂಡ ರಾಜ್ಯದ ಉದ್ದ ಅಗಲ ಓಡಾಡ್ತಿದ್ದಾರೆ. ಅವರ ನಾಯಕತ್ವ ಕೂಡ ಬಂದು ಇಲ್ಲಿ ಠಿಕಾಣೆ ಹೂಡಿ ಅವರು ಕೂಡ ಏನು ಮಾಡಬೇಕು ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರು ಆಮ್ ಆದ್ಮಿ ಪಕ್ಷ. AIMIM, ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್, ಈ ಪಕ್ಷ ಆಲ್ರೆಡಿ 3 ಅಭ್ಯರ್ಥಿಗಳನ್ನ ಘೋಷಣೆ ಕೂಡ ಮಾಡಿಬಿಟ್ಟಿದೆ. ಮುಂದೆ ಬರೋ ದಿನಗಳಲ್ಲಿ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಘೋಷಣೆ ಮಾಡ್ತೀವಿ ಅಂತಾರೆ. ಇನ್ನು SDPI ಅಂತೂ ಇದ್ದಿದ್ದೆ. ಇನ್ನು ಒಂದು ಸೇನಾ ಪಾರ್ಟಿ ಅಂತ ಒಬ್ಬ ನಿವೃತ್ತ ಸೇನಾನಿ ಒಂದು ಪಕ್ಷವನ್ನು ಕಟ್ಟಿ ಅವರು ಕೂಡ ಅಖಾಡಕ್ಕೆ ಇಳಿತಾರೆ. ಇಲ್ಲಿ ಅಂತರದ್ದೇ ಗೆಲುವು ಸೋಲಿನ ನಡುವಿನ ಅಂತರನೇ ಫ್ಯೂ ಥೌಸಂಡ್ಸ್. ಅದು 2000 ಆಗಿರ್ಬೋದು, 3000, 5000 ಆಗಿರೋಂಥ ಸಂದರ್ಭದಲ್ಲಿ ಈ ಥರ ಆಗೋದಾಗ ಆ ಹೊಸ ಪಕ್ಷಗಳು ಬಂದುಬಿಟ್ರೆ ಜನ ಯಾವುದೇ ಕಾರಣಕ್ಕೆ ಇವ್ರಿಗೆ ಮತ ಹಾಕಲಿ, ಇವ್ರು ಸೀಟ್ ಗೆಲ್ತಾರೋ ಇಲ್ವೋ, ಓಟ್ ಅಂತೂ ಗೆಲ್ತಾರ, ಇವ್ರ ಓಟ್ ಗೆಲುವಿನಿಂದ ಯಾರಿಗೆ ಫಲಿತಾಂಶದಲ್ಲಿ ಸೋಲಾಗುತ್ತೆ ಅನ್ನೋದು ಪ್ರಶ್ನೆಯಾಗಿ ಉಳಿದುಬಿಡುತ್ತೆ. ಪ್ರತಿಯೊಂದು ಪಕ್ಷ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಈಗ ಆಮ್ ಆದ್ಮಿ ಪಕ್ಷ ಕೂಡ ಆಗಿರಲಿ, ಈ ಥರದ ನ್ಯೂ ಎಂಟ್ರಿಗಳು ಅವ್ರ ಮೇಲೆ ವಿಶೇಷವಾದ ಗಮನವನ್ನು ಹರಿಸ್ಬೇಕಾಗಿರುತ್ತೆ. ಅದು ಅನಿವಾರ್ಯ ಕೂಡ. ಚಿದಾನಂದ, ನಿಮಗಿರೋಂಥ ಮಾಹಿತಿ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದನೇ ಶುರು ಮಾಡೋಣ. ಯಾವ ರೀತಿ ಡೆಂಟ್ ಮಾಡ್ಬೋದು? ಅವರು ಗೆಲ್ತಾರೋ ಬಿಡ್ತಾರೋ? ಅವ್ರು ಹೇಳ್ತಾರೆ 30 ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಅವರು ನಾಟ್ ಓನ್ಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕೂಡ ಅವರು ಎಲೆಕ್ಷನ್ ನಿಲ್ಬೇಕಂತಿದ್ದಾರೆ. ಅವರ ಲೆಕ್ಕಾಚಾರ 30ರಿಂದ 40 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕಂತೇಳಿ. ನಿಮಗೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಓಟನ್ನ ಗ್ರ್ಯಾಬ್ ಮಾಡೋವಂಥದ್ದು ಅವರು BJP ಅವ್ರದ್ದು. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಫಾಲೋವರ್ಸ್ ಆಲ್ಮೋಸ್ಟ್ ಎಲ್ಲ BJP ಲೀಡರ್ಸೇ ಇರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೆ ಏನು ಆರಾಮ ಅಂತಲ್ಲ, ಕಾಂಗ್ರೆಸ್ದು ಒಂದು ಅವ್ರದ್ದು ಓಟ್ಗಳನ್ನ ತಿಂತಾರೆ. ಯಾಕಂದರೆ ಈಗ ಗಂಗಾವತಿಲಿ ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ, ಅವರು ಅಲ್ಪಸಂಖ್ಯಾತರಿದ್ದಾರೆ. ಅಲ್ಲಿರ್ತಕ್ಕಂಥ ಹಿಂದೂಗಳು ಒಂದಷ್ಟು ನಾವ್ಯಾಕೆ ಅಲ್ಪಸಂಖ್ಯಾತರಿಗೆ ಹಾಕಬೇಕು, ಜನಾರ್ದನ್ ರೆಡ್ಡಿಗೆ ಹಾಕೋಣ ಅನ್ನೋ ಒಂದು ಲೆಕ್ಕಾಚಾರ. ಹಾಗಾಗಿ ಇದು ನಿದ್ದೆಗೆಡಿಸೋದು ಪ್ರಮುಖವಾಗಿ 2 ರಾಷ್ಟ್ರೀಯ ಪಕ್ಷಗಳಿಗೆ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್. ಇದೇ ಕಾರಣಕ್ಕಾಗಿ ಮೊದಲ ಬಾರಿಗೆ ಒಂದು ರಾಷ್ಟ್ರೀಯ ಪಕ್ಷ ಆಮ್ ಆದ್ಮಿ ಪಕ್ಷದ್ದು ಸರ್ವೆ ಮಾಡಿಸ್ತಾರೆ ಅವರು. ಈ ಆಮ್ ಆದ್ಮಿ ಸರ್ವೆ ಪಕ್ಷ ಎಜುಕೇಟೆಡ್ ವೋಟ್ಸ್ ತಿನ್ನುತ್ತೆ, ಸ್ವಲ್ಪ ವಿದ್ಯಾವಂತ ನಗರ ಪ್ರದೇಶಗಳು ತಿನ್ನುತ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದು ಸರ್ವೆ ಮಾಡಿದ್ರೆ ಎಷ್ಟು ಕ್ಷೇತ್ರದಲ್ಲಿ ನಿಲ್ಬೋದು, ಅವ್ರ ಸಂಭಾವ್ಯ ಅಭ್ಯರ್ಥಿ ಯಾರು, ಅವ್ರು ನಿಂತರೆ ನಮ್ಮ ಪಾರ್ಟಿಗೆ ಏನು ಎಫೆಕ್ಟ್, ಎಷ್ಟು ವೋಟನ್ನ ಶೇರ್ ಮಾಡ್ಕೊತಾರೆ ಅವರು ಅನ್ನೋದು ಆತಂಕಕ್ಕಾಗಿ, ಇದೇ ಕಾರಣಕ್ಕಾಗಿ ನಿಂತಿರೋದು. ಮತ್ತು ನಿಮಗೆ SDPI ಅಂದರೆ ಕರಾವಳಿ ಭಾಗದಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ. ಎಲ್ಲಿ ಅಲ್ಪಸಂಖ್ಯಾತರಿಗೆ ಕರಾವಳಿ ಭಾಗ, ಅಲ್ಲಿ SDPI ಯಾರು ಓಟ್ ತಿಂತಾರೆ, ಕಾಂಗ್ರೆಸ್ ಓಟ್ಗಳನ್ನ ತಿಂತಕ್ಕಂಥದ್ದು. ಅವ್ರಿಗೆ ನೀವು PFI ಅನ್ಬೋದು, PFI ಇವತ್ತು ಬ್ಯಾನ್ ಆಗಿರ್ಬೋದು, ಆದರೆ ಬೇರೆ ಸ್ವರೂಪದಲ್ಲಿ ಬೇರೆ ಹೆಸರಿನಲ್ಲಿ ಅವರು ಆರ್ಗನೈಸ್ ಆಗ್ತಾನೇ ಇರ್ತಾರೆ. ನೀವು ಯಾವುದೇ ಕೇಂದ್ರದ ಗೃಹ ಇಲಾಖೆ ಎಷ್ಟೇ ಸಂಘಟನೆಗಳು ಈ ಥರದ್ದು ಬ್ಯಾನ್ ಮಾಡಿದ್ರು ಕೂಡ ಅವರ ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸಂಘಟನೆ ಸ್ವರೂಪ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ಬೇರೆ ಬೇರೆ ಹೆಸರಿನಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಆರ್ಗನೈಸ್ ಆಗಿದ್ದಾರೆ. ಅವರು ನಾವು ಒಗ್ಗಟ್ಟಿರ್ಬೇಕಂತೇಳಿ ಈ ಒಗ್ಗಟ್ಟಿದೆಯಲ್ಲ, PFI ಬ್ಯಾನ್ ಮಾಡಿದ್ದು, SDPI ಇದು ಕಾಂಗ್ರೆಸ್ಗೆ ಮುಳುವಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಓಟ್ನೇ ತಿನ್ನುವಂಥದ್ದು. ನಿಮಗೆ ಸಾಮಾನ್ಯವಾಗಿ 4000 5000 ಓಟ್ ಇರ್ತಕ್ಕಂಥಲ್ಲಿ ಒಂದು 4000 5000 ಓಟ್ ಕಿತ್ತರೆ ಗೆಲ್ಲೋವಂಥವನಿಗೆ ಮಿನಿಮಮ್ ಒಂದು 2000 3000 ಓಟಲ್ಲಿ ಸೋಲೋವಂಥವನಿಗೆ ಈ 5000 ಓಟ್ ಅವ್ರು ತಗೊಳ್ತಾರಲ್ಲ, ಇದು ಅವ್ರಿಗೆ ಹೊಡ್ತಾ ಬೀಳುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಓಟು ಕೂಡ ವಿಧಾನಸಭೆ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸಂತ್ಯಾಮರ್ನಳ್ಳಿ ಎಲೆಕ್ಷನ್ ನಿಮಗೆ ಗೊತ್ತು, ಕೃಷ್ಣಮೂರ್ತಿ ಅವರು, ರಾಚೇರ್ ಮಗ ಕೃಷ್ಣಮೂರ್ತಿ, ಒಂದೇ ಒಂದು ಓಟಲ್ಲಿ ಸೋತರು. ಆಯಿತಾ, ಇವತ್ತು ಒಂದು ಓಟಲ್ಲಿ ಸೋಲಿದೆಯಲ್ಲ, ಆ ಒಂದು ಓಟು ಸೋಲು ಅವ್ರು ಇವತ್ತು ಕೂಡ ರಾಜಕೀಯವಾಗಿ ಮೇಲೇಳೋಕ್ಕಾಗಲಿಲ್ಲ. ಅದೇ ಅವರು ಒಂದು ಓಟುನ ಗೆಲುವಿದೆಯಲ್ಲ, ಯಾರು ಧ್ರುವನಾರಾಯಣ್ ಅವರು
MLA ಆದರು, MP ಆದರು, ಇವತ್ತು ಕಾಂಗ್ರೆಸ್ನಲ್ಲಿ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ. ಇವತ್ತು ಅವ್ರು ಕೇಳಿದ ಕಡೆ ಸೀಟ್ ಕೊಡೋ ಸ್ಥಿತಿ ಆಯಿತು. ಹಂಗಾಗಿ ಒಂದು ಓಟು ಕೂಡ ಇಂಪಾರ್ಟೆಂಟ್. ಈಗಾಗಲೇ ಈ ಬಾರಿ ನೀವು ಹೇಳಿದಾಗ 6 ಪಾರ್ಟಿಗಳು ಎಂಟ್ರಿ ಕೊಡ್ತೇವೆ. 1 ಓಟು ಇಂಪಾರ್ಟೆಂಟು, 100 ಓಟು ಇಂಪಾರ್ಟೆಂಟು, 5,000 ಓಟು ಕೂಡ ಇಂಪಾರ್ಟೆಂಟ್. ಬಹುಶಃ ನೀವು ಹೇಳ್ದಂಗೆ ಕೆಲವು ಕಡೆ JDSಗೂ ಕೂಡ ಇದು ನಿದ್ದೆಗೆಡಿಸುತ್ತೆ. ಮತ್ತೆ ಓಡ್ತಾ ಬೀಳೋದೇನೆ ಅಲ್ಲ. ಮಧು, ನನಗೆ ಟೈಮ್ ಕಮ್ಮಿ ಇದೆ, ಕ್ವಿಕ್ ಆಗಿ ಇದೊಂದು ಹೇಳ್ಬಿಡೋಣ. ಈ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮೇಘಾಲಯ ಪಕ್ಷಕ್ಕೆ ಕರ್ನಾಟಕದಲ್ಲಿ ಆಸಕ್ತಿ ಹೆಂಗೆ, ಯಾಕೆ ಇರಬಾರ್ದು ಅನ್ನೋದು ಪ್ರಶ್ನೆ ಬೇರೆ. ಸಂವಿಧಾನ ಅವಕಾಶ ಕೊಡುತ್ತೆ, ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಪಕ್ಷ ಕಟ್ಟಿ ಬಂದು ಸ್ಪರ್ಧೆ ಮಾಡಿ, ದಟ್ಸ್ ಓಕೆ. ಬಟ್ ಅವರು ಕೂಡ ಇಲ್ಲಿ ಬರೋದಕ್ಕೆ ಮುಂದಾಗ್ಬಿಟ್ರಲ್ಲ. ನೋಡಿ, ಈಗ BSP ಬರುವಾಗ ಕಳೆದ ಸಲ ಏನು JDS ಜೊತೆ ಒಂದಷ್ಟು ಹೊಂದಾಣಿಕೆ ಆಗಿತ್ತು. ಕೆಲವು ಕ್ಷೇತ್ರಗಳಲ್ಲಿ JDSಗೆ ಒಂದಷ್ಟು ಅನುಕೂಲ ಕೂಡ ಆಯಿತು. ಆ ಕಾರಣಕ್ಕೆ ಮಹೇಶ್ ಅವರಿಗೆ ಏನು ಮಿನಿಸ್ಟ್ರಿಶಿಪ್ ಕೂಡ ಕೊಟ್ಟಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವರಿಗೆ ಒಂದು ಏನು ದಲಿತ ವೋಟ್ ಬ್ಯಾಂಕು, ಒಂದು ಲಾರ್ಜ್ ಚಂಕ್ ಇದೆ, ಇಷ್ಟೆಲ್ಲ ಕಾರಣಗಳಿತ್ತು. ಇನ್ನು NPP ಯಾಕೆ ಬರ್ತಿದೆ ಅಂತಂದ್ರೆ ಇಲ್ಲೂ ಏನು ಈ ಬುಡಕಟ್ಟು ಮತ್ತೊಂದು ಈ ಆಯಾಮಗಳನ್ನು ನೋಡಿದಾಗ ಇಲ್ಲಿರುವಂತ ಒಂದು ಆ್ಯಡ್ ಮಾಡ್ತೀನಿ. ನಾರ್ತ್ ಈಸ್ಟರು ಕೆಲಸ ಆರಿಸ್ಕೊಂಡು ಬೆಂಗಳೂರಲ್ಲಿ ಬಂದ್ರೆ ಭಾಳಷ್ಟು ಜನ ಇದ್ದಾರೆ. ನಿಮಗೆ ನಮ್ಮ ಕನ್ನಡಿಗರು ಇರ್ಬೋದು, ಕೆಲವರು ಸಿಗೋದೇ ಇಲ್ಲ ನಿಮಗೆ. ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಈ ಸಣ್ಣ ಸಣ್ಣ ಕೆಲಸ ಮಾಡೋಂಥವ್ರು ನಾರ್ತ್ ಈಸ್ಟ್ನವರೇ ಇರ್ತಕ್ಕಂಥದ್ದು. ನಾರ್ತ್ ಈಸ್ಟ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತುಂಬಾ ಇದೆ. ಬಹುಶಃ ಅವರು ಆ ಲೆಕ್ಕಾಚಾರದಲ್ಲಿ ಹಾಕೊಂಡಿರ್ಬೋದು. ಮತ್ತೆ ಸಾಮಾನ್ಯ ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ಇನ್ನೊಂದು ಪಾರ್ಟಿ ಎಕ್ಸ್ಟ್ರಾ ಪಾರ್ಟಿ ಬರ್ತಾ ಇದೆ ಅಂತ ಹೇಳಿ ಅದು ಯಾವ್ದಾದ್ರು ಒಂದು ಪಾರ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಲೆಕ್ಕಾಚಾರದಲ್ಲೇ ಬರ್ತಿದೆ. ಅಲ್ಲಿಗೆ ನೀವು ಹೇಳಿದ್ದನ್ನ ಒಂದ್ ಹೆಜ್ಜೆ ಮುಂದೆ ತಗೊಂಡು ಹೋಗ್ತೀನಿ. NPP ಇವತ್ತು ಸರ್ಕಾರ ಮಾಡಿರೋದು BJP ಜೊತೆ. ಹಂಗಾಗಿ ನಾವು ಅದನ್ನ ನಮ್ಮ ವೀಕ್ಷಕರ ವಿವೇಚನೆಗೆ ಬಿಟ್ಬಿಡೋಣ.